ನಾನು ನಿಂತ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿನಲ್ಲಿ ಬಂದು ಈ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ ನಿಜಾಂಶ ಇರಲೇಬೇಕಲ್ವ ಸರ್? ಇದು ನನ್ನ ಒಳ್ಳೆಯದಕ್ಕೆ ಅನ್ನೋದಕ್ಕಿಂತ ನಿಮ್ಮಂಥ ಒಳ್ಳೆಯವ್ರಿಗೆ ಮೋಸ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ನೀವು ಅಬ್ಸರ್ವ್ ಮಾಡಿರಬೇಕು ಸರ್, ಮಾಯಾಗೆ ಹಠ ಜಾಸ್ತಿ, ಎಲ್ಲ ನಾನು ಅನ್ಕೊಂಡಿದ್ದ ರೀತಿನೇ ನಡಿಬೇಕು ಅನ್ನೋ ದುರಾಸೆ ಅವಳಿಗೆ. ಅವಳು ಇಷ್ಟು ದಿವಸದಿಂದ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಕಾಯ್ತಾ ಕೂತ್ಕೊಂಡಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಹತ್ರ ಇರೋ ಆಸ್ತಿ, ಜೊತೆಗೆ ಆ ಮನೆ ಮೇಲೆ ಹಿಡಿತ ಸಿಗುತ್ತೆ ಅನ್ನೋ ದುರಾಸೆ. ಇದೆಲ್ಲ ನೀವು ಮನೆಗೆ ಬಂದಾಗ ಹೇಳ್ಬೋದಿತ್ತಲ್ಲ, ಈಗ ಯಾಕೆ ಹೇಳ್ತಿದ್ದೀರಾ? ಹಾಗೆ ಹೇಳಕ್ ಬಂದಾಗಲೇ ನಾನೀಗ ಬದಲಾಗಿದ್ದೀನಿ. ಈ ಮನೆಯಿಂದ ನಾನು ಆದಷ್ಟು ಬೇಗ ದೂರ ಹೋಗ್ತೀನಿ ಅಂತ ಮಾತು ಕೊಟ್ಲು. ಆದರೆ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಿರೋ ವಿಷಯ ಮುತ್ತು ಅವ್ರಿಗೆ ಗೊತ್ತಾಗಬಾರ್ದು ಅಂತ ಕೇಳ್ಕೊಂಡ್ಲು. ನೀನು ಊರಿಗೆ ಬಂದಿದ್ದೆ ನನ್ನ ಮದುವೆ ನಿಲ್ಸೋಗೆ ಅಂತ ನನಗೆ ಗೊತ್ತು. ನಿನ್ನ ಹತ್ರ ಇರೋ ಆಧಾರನ ಇಟ್ಕೊಂಡು ಮುತ್ತು ಮಾವನ ಹತ್ರ ಎಲ್ಲ ವಿಚಾರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಎಲ್ರಿಂದ ದೂರ ಇರ್ತೀನಿ, ದೂರ ಹೊರಟೋಗ್ತೀನಿ. ದಯವಿಟ್ಟು ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ ಪ್ಲೀಸ್. ಅದಕ್ಕೆ ನೀನಿದು ಯಾವ ವಿಚಾರನೂ ಮುತ್ತು ಮಾವಂಗೆ ಹೇಳ್ಬೇಡ, ಏನು ಹೇಳ್ಬೇಡ ರಾಜ. ಯಾವಾಗ ಅವಳು ನಿಮ್ಮನ್ನೇ ಜೈಲಿಗೆ ಕಳಿಸಿದ್ಲೋ ಆಗಲೇ ಅಂದ್ಕೊಂಡೆ ಇವಳು ತುಂಬ ಡೇಂಜರಸ್ ಗರ್ಲ್ ಅಂತ. ಅವಳು ಯಾವತ್ತೂ ಬದಲಾಗಲ್ಲ ಸರ್, ಬದಲಾಗಿದ್ದೀನಿ ಅಂತ ನಟಿಸ್ತಾಳೆ ಅಷ್ಟೇ. ನಮ್ಮ ಜೊತೆನೇ ಇದ್ದು ನಮಗೆ ಸ್ಕೆಚ್ ಹಾಕ್ತಾಳೆ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಾಗೆ ಆ ಮಾಯಂಗೆ ಸರಿಯಾಗಿ ಸೂಟ್ ಆಗುತ್ತೆ. ಅಲ್ಲ ಸರ್, ನೀವು ಸ್ಟೇಷನ್ಗೆ ಬಂದು ವಿಷಯ ಎಲ್ಲ ಹೇಳ್ಬೋದಿತ್ತಲ್ಲ. ಬಂದಿದ್ದೆ ಸರ್, ನಿಮ್ಮ ಮುಂದೆ ತಪ್ಪೊಪ್ಸೋಣ ಅಂತ ಅವಳನ್ನ ಕರ್ಕೊಂಬಂದಿದ್ದೆ. ಆದರೆ ಅಲ್ಲಿ ನಡೆದಿದ್ದೆ ಬೇರೆ. ನೀವು ಅಷ್ಟು ವಿಷಯನ ಚಿಕ್ಕಮ್ಮನ ಹತ್ರ ಹೇಳಿದ್ರ? ಅವ್ರು ಯಾವ ವಿಷಯನ ನನಗೆ ಹೇಳಿಲ್ವಲ್ಲ ಸರ್? ಹೇಗೆ ಹೇಳ್ತಾರೆ ಸರ್? ಮಾಯಂಗೆ ಸಪೋರ್ಟ್ ಮಾಡ್ತಿರೋದೇ ನಿಮ್ಮ ಚಿಕ್ಕಮ್ಮ. ಅವ್ರು ಯಾಕೆ ಸರ್ ಸಪೋರ್ಟ್ ಮಾಡ್ತಾರೆ? ಯಾಕಂದ್ರೆ ಮನೆ ಅಧಿಕಾರ ಕೈ ಬಿಟ್ಟು ಹೋಗ್ಬಾರ್ದು ಅನ್ನೋದೇ ನಿಮ್ಮ ಚಿಕ್ಕಮ್ಮನ ಉದ್ದೇಶ. ನಾನು ಮನೆಯಿಂದ ಹೊರಗಡೆ ಹೋಗ್ತಿದ್ದಾಗೇನೆ ಆಕ್ಸಿಡೆಂಟ್ ಆಯಿತು. ಈ ಆಕ್ಸಿಡೆಂಟ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಸರ್, ನಿಮ್ಮ ಚಿಕ್ಕಮ್ಮ. ನೀವು ಅಂದ್ಕೊಂಡಾಗೆ ನಿಮ್ಮ ಚಿಕ್ಕಮ್ಮ ಒಳ್ಳೆಯವರಲ್ಲ ಸರ್. ದಯವಿಟ್ಟು ಸರ್, ದಯವಿಟ್ಟು ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡಬೇಡಿ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೋಡಿ ಮುತ್ತವ್ರೆ, ನೀವು ನಿಮ್ಮ ಚಿಕ್ಕಮ್ಮನ ತುಂಬ ನಂಬಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸತ್ಯ ಒಂದಲ್ಲ ಒಂದು ದಿವಸ ಗೊತ್ತಾಗಲೇಬೇಕಲ್ವಾ? ಅದಿವತ್ತೇ ಯಾಕೆ ಗೊತ್ತಾಗಬಾರ್ದು? ನನ್ನ ದೇವರು ಅಂತ ಪೂಜ್ಸೋ ನನ್ನ ಚಿಕ್ಕಮ್ಮನ ಬಗ್ಗೆ ಈ ರೀತಿ ಮಾತಾಡಬೇಡಿ ಸರ್. ಅವ್ರು ನನ್ನ ಉಸಿರು, ನನ್ನ ಜೀವ ಸರ್. ನಾನು ಯಾರನ್ನಾದ್ರೂ ಕಣ್ಣು ಮುಚ್ಕೊಂಡು ನಂಬ್ತೀನಿ ಅಂದರೆ ಅದು ನನ್ನ ಚಿಕ್ಕಮ್ಮನ ಮಾತ್ರ. ನನ್ನ ಚಿಕ್ಕಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಸರ್. ಈ ರೀತಿ ಎಲ್ಲ ಮಾತಾಡಿ ನನಗೆ ಗಾಯ ಮಾಡಬೇಡಿ. ನಿಮ್ಗೆ ಇದನ್ನೆಲ್ಲ ಹೇಳೋದ್ರಿಂದ ನನಗೆ ಸಿಗಬೇಕಾಗಿದ್ದೇನೂ ಇಲ್ಲ ಸರ್. ನನ್ನ ಉದ್ದೇಶ ಒಂದೇ, ನನಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ನೀವು ತುಂಬ ಒಳ್ಳೆಯವರೇ ಸರ್. ನಿಮ್ಮ ಸುತ್ತಮುತ್ತ ಇರೋ ಜನ ತುಂಬ ಕೆಟ್ಟವರು. ಮಾಯಾ ಮತ್ತು ನಿಮ್ಮ ಚಿಕ್ಕಮ್ಮನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ. ಹೇಗೆ ಸರ್ ನೀವು ಮಾತು ನಂಬಲಿ? ಇದಕ್ಕೆ ಸಾಕ್ಷಿ ಆಧಾರ ಏನಾದರೂ ಇದೆಯಾ? ಆಧಾರ ಇದೆ ಸರ್. ಆಧಾರ ಇಟ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು.
ಇದು ನಮ್ಮ ಮದುವೆಲಿ ತೆಗ್ದಿರೋ ಫೋಟೋ. ಅತ್ತೆ, ಯಾವುದೋ ಮೆಸೇಜ್ ಬಂತು, ಚೆಕ್ ಮಾಡಿ. ಅತ್ತೆ, ಏನತ್ತೆ ಇದೆಲ್ಲ? ಹೇಳಿ ಅಮ್ಮ. ಒಂದು ಕೆಲಸ ಮಾಡು, ನಾನು ಲೈನಲ್ಲೇ ಇರ್ತೀನಿ. ನೀನು ನೀರೋ ಜ್ಯೂಸೋ ಕೊಡೋ ಹಾಗೆ ಹೋಗ್ಬಿಟ್ಟು ಅಲ್ಲೇನು ನಡೀತಿದೆ ಅನ್ನೋದನ್ನ ನಾನು ಕೇಳಿಸೋ ಹಾಗೆ ಮಾಡು. ಸರಿ ಅಮ್ಮರೆ, ಈಗಲೇ ಹೋಗ್ತೀನಿ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಾಜಾ ಸರ್. ಇಷ್ಟು ದಿನ ನಾನು ನಂಬಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿದ್ದೀರಾ. ನನ್ನ ಕಣ್ಮುಂದೆ ನಡೆಯೋದೇ ಒಂದು, ಅದರಿಂದ ಬೇರೆನೇ ಕತೆ ಇದೆ ಅಂತ ಹೇಳ್ತಿದ್ದೀರಾ. ನನಗೆ ಏನು ಮಾಡಬೇಕು, ಯಾವ ನಿರ್ಧಾರ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮನ್ನ ನಂಬಲೋ ಚಿಕ್ಕಮ್ಮನ ನಂಬಲೋ ಗೊತ್ತಾಗ್ತಿಲ್ಲ ಸರ್. ಜೀವನದಲ್ಲಿ ಫಸ್ಟ್ ಟೈಮ್ ಸರ್ ಇಷ್ಟೊಂದು ಕನ್ಫ್ಯೂಷನ್ ಅಲ್ಲಿರೋದು. ನೋಡಿ ಮುತ್ತು ಅವರೇ, ನಿಮ್ಮನೇಲಿ ಬೆಳ್ಳಿ, ಕಾರ್ತಿಕ್, ಐಶ್ವರ್ಯ, ಹರಣಿ ಬಿಟ್ರೆ ಬೇರೆ ಯಾರು ಒಳ್ಳೆಯವರಲ್ಲ. ಮಾಯಾ ನನ್ನ ಜೀವನನ ಹಾಳು ಮಾಡಿದ್ದಾಳೆ. ಈಗ ನಿಮ್ಮ ಜೀವನನೂ ಹಾಳು ಮಾಡ್ತಿದ್ದಾಳಲ್ಲ ಅನ್ನೋ ಆತಂಕ ನನಗೆ. ನೋಡಿ ಮುತ್ತು ಅವರೇ, ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತಗೊಳ್ಳಿ, ಆದರೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ನೀವು ಹೇಳ್ತಿದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಿಕ್ಕಮ್ಮನ ಹತ್ರ ಹೋಗಿ ಕೇಳ್ತೀನಿ ಸರ್. ಒಂದು ವೇಳೆ ನಾನು ಹೇಳೋ ವಿಷಯನ ಚಿಕ್ಕಮ್ಮ ಸತ್ಯ ಅಂತ ಒಪ್ಕೊಂಡ್ರೆ ಏನಾದರೂ ಆಗಲಿ ಚಿಕ್ಕಮ್ಮನ ಒಂಟಿಯಾಗಿ ನೀಲಗಿರಿ ಬೆಟ್ಟದ ಹತ್ರ ಕರ್ಕೊಂಡು ಬರ್ತೀನಿ. ನೀವು ಅಲ್ಲಿಗೆ ಬನ್ನಿ, ನಿಮ್ಮ ಮುಂದೆನೇ ಅವ್ರ ಹತ್ರ ಮಾತಾಡ್ತೀನಿ. ಒಂದು ವೇಳೆ ನೀವು ಹೇಳಿದ್ದೆಲ್ಲ ಸತ್ಯ ಅಂತ ಗೊತ್ತಾಗಬೇಕು, ಆಮೇಲಿದೆ. ಅಲ್ಲಿಟ್ಟೋಗಿ. ರಾಜ 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 ಸತ್ತ ಅನ್ನೋ ಸಂಭ್ರಮದಲ್ಲಿ ಖುಷಿ ಪಟ್ಟೆ. ಹೇಗ್ ಬದುಕ್ದ ಅವನು? ನನ್ ಪ್ಲಾನ್ ಎಲ್ಲ ನನಗೆ ಯಾಕೆ ಉಲ್ಟಾ ಆಗ್ತಿದೆ? ನನ್ ಬದುಕಲು ಮುಳ್ಳಾಗಿದೆಯಲ್ಲ ರಾಜ. ಬದುಕೋಕ್ಕೂ ಆಗದೆ, ಸಾಯಕ್ಕೂ ಆಗದೆ, ಚಿತ್ರ ಹಿಂಸೆ ಕೊಟ್ಟು ನರಳಿಸ್ತಾ ಇದೀಯಾ. ನನ್ನ ನಿನ್ನ ಮಧ್ಯೆ ಇದ್ದಿದ್ದ ರಿಲೇಶನ್ಶಿಪ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ಮಗುನ ನನಗೆ ಕೊಟ್ಬಿಡು. ಈಗ ನಾನು ಹಾಸ್ಪಿಟ್ಲಿಗೆ ಯಾಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಮಗುನ ತೆಗ್ಸೋದಕ್ಕೆ. ಸೊ ಮಿಸ್ಟರ್ ರಾಜ್, ಇದು ನಮ್ಮಿಬ್ರು ಕೊನೆ ಭೇಟಿ. ನನಗಿನ್ಯಾವತ್ತೂ ಕಾಣಿಸ್ಕೋಬೇಡ. ಗುಡ್ ಬೈ. ನೀನೇನೋ ದೊಡ್ಡ ಶ್ರೀಮಂತ ಅಂತ ನಾಟಕದ ಪ್ರೀತಿ ಮಾಡಿದೆ. ಸಿಕ್ಕಿದ 3 ತಿಂಗಳಿಗೆ ನಿನ್ ದುಡ್ಡಿನ ಮೋಹಕ್ಕೆ ಬಿದ್ದು ನಿನ್ ಜೊತೆ ಸಂಬಂಧ ಬೆಳೆಸ್ದೆ. ನನಗೆ ಬೇಕಾಗಿದ್ದು ನಿನ್ ದುಡ್ಡು ಅಷ್ಟೇ ರಾಜ, ನಿನ್ ಪ್ರೀತಿ ಅಲ್ಲ. ಅದು ಯಾವತ್ತೂ ಬೇಡವೂ ಬೇಡ. ಅವನಿಗೆ ಹುಟ್ಟಿದ ಮಗುನು ತೆಗೆದು ಬಿಸಾಕ್ದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಅವ್ನ ನೆರಳು ಕೂಡ ಬೀಳ್ಬಾರ್ದು ಅಂತ. ಯಾಕೆ ಮತ್ತೆ ಮತ್ತೆ ನನ್ನ ಬದುಕಲ್ಲೇ ಬರ್ತಿದ್ಯಾ ರಾಜ? ಇದಕ್ಕೆಲ್ಲ ಇರೋದು ಒಂದೇ ದಾರಿ. ಒಂದು ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಯಾರು ಸಾಯ್ಬೇಕು ಮಾಯಾ? ಮಾಯಾ, ಏನದ್ಗೆ ಇದು? ನನ್ನ ಬದುಕಲ್ಲಿ ಏನಾಗ್ತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ.
ಒಂದು ಸುಂದರವಾದ ಕನ್ಸು ಕಟ್ಕೊಂಡು ಬದುಕು ನಡೆಸ್ಬೇಕು ಅನ್ಕೊಂಡಿದ್ದೆ ತಪ್ಪ. ಯಾಕೆ ನನಗೆ ಹೀಗೆಲ್ಲ ಆಗ್ತಿದೆ? ಮಾಯಾ, ನಮ್ಮ ಬದುಕಿರೋದೇ ಹೀಗೆ ಅಲ್ವಾ? ನಾವು ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಸಿಗತ್ತೆ, ಹಾಗಂತ ನಾವು ನಡೆಯೋದನ್ನ ನಿಲ್ಲಿಸ್ಬಿಡ್ತೀವ? ಇಲ್ಲ ತಾನೇ. ಜೀವನಾನು ಹಾಗೆ ಏಳು ಬೀಳು ಇದ್ದಿದ್ದೆ. ಆದರೆ ಅದೇ ಜೀವನದ ಕೊನೆ ಅಲ್ಲ. ಕೊನೆ ಉಸಿರಿರೋವರೆಗೂ ಉಸಿರನ್ನ ಬಿಗಿಯಾಗಿಟ್ಕೊಂಡು ಗಟ್ಟಿಯಾಗಿ ನಿಲ್ಬೇಕು. ಆಗಲೇ ನಾವು ಅಂದ್ಕೊಂಡಿದ್ನ ಸಾಧಿಸೋಕ್ಕಾಗೋದು. ಸಾಕಾಗಿದೆ ಅದಕ್ಕೆ. ರಾಜ, ಮುದ್ದು ಮಾವ, ಬೆಳ್ಳಿ, ಆಸ್ತಿ, ಮದುವೆ ಎಲ್ಲ ಸಾಕಾಗಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಮಾಯಾ. ದಾರಿ ಕಾಣಿಸಿದ ಕಡೆ ನುಗ್ತಾ ಇರಬೇಕು. ಅಮ್ಮ ಆಕ್ಸಿಡೆಂಟ್ ಮಾಡಿಸಿದ ಮೇಲೂ ಅವ್ನು ಬದುಕು ಬಂದಿದ್ದಾನೆ ಅಂದರೆ ಅವನನ್ನು ಸಾಯಿಸೋಕ್ಕೆ ನೀನು ಮಾಸ್ಟರ್ ಪ್ಲ್ಯಾನ್ ಮಾಡಲೇಬೇಕು. ನನ್ನ ಜೀವನದಲ್ಲಿ ಮತ್ತೆ ಅವ್ನು ಯಾವತ್ತೂ ಬರಬಾರ್ದು. ಆ ರೀತಿ ಮುಗಿಸ್ತೀನಿ. ಅತ್ತೆ, ಈಗ ಏನು ಮಾಡ್ಬೇಕಂತಿದ್ದೀರಾ? ಮುತ್ತು ಬರ್ತಾನೆ. ರಾಜ ಹೇಳಿರೋ ಎಲ್ಲ ಪ್ರಶ್ನೆಗಳು ನನ್ನ ಕೇಳ್ತಾನೆ. ನಾನಂತೂ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಮತ್ತೆ ಸತ್ಯ ಹೇಳ್ತೀರಾ? ಸುಳ್ಳು ಹೇಳಲ್ಲ, ಸತ್ಯನೂ ಹೇಳಲ್ಲ ಅಂದಮೇಲೆ ಏನು ಮಾಡ್ತೀರಾ? ನಿಮ್ಮ ಮೈಂಡಲ್ಲಿ ಏನು ಓಡ್ತಿದೆ ಅತ್ತೆ? ನನಗೊಂದು ಅರ್ಥ ಆಗ್ತಿಲ್ಲ ಅಮ್ಮ. ಅಣ್ಣ ಪ್ರಶ್ನೆ ಮಾಡಿದರೆ ಏನು ಮಾಡ್ತೀಯಾ? ಮುತ್ತು ಬಂದು ಈಗ ನನ್ನ ಕರ್ಕೊಂಡು ಹೋಗ್ತಾನೆ. ಒಂದು ವೇಳೆ ಅವನು ನನ್ನ ಮೇಲೆ ಅನುಮಾನ ಬರೋ ಹಾಗೆ ಪ್ರಶ್ನೆ ಕೇಳಿದ್ರೆ ಬೆಟ್ಟದಿಂದ ಹಾರಿಬಿಡ್ತೀನಿ. ಏನಾಗಿದೆ ಅಮ್ಮ ನಿನ್ಗೆ? ತಪ್ಪಿಸ್ಕೊಳ್ಳೋಕೆ ದಾರಿ ಹುಡ್ಕೊಂಡೆ ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಿದ್ಯಲ್ಲ. ಊರಿನ ಬೆಟ್ಟ ಎಷ್ಟು ಆಳ ಇದೆ ಅಂತ ಗೊತ್ತು ತಾನೆ? ಅತ್ತೆ, ದಯವಿಟ್ಟು ನೀವು ಈ ರೀತಿ ಯೋಚನೆ ಕೂಡ ಮಾಡಬೇಡಿ. ನಿಮ್ಮನ್ನೇ ನಂಬ್ಕೊಂಡು ನಾವೆಲ್ಲ ಇದ್ದೀವಿ. ನೀವು ಹೋದ್ರೆ ನಾವು ಬದುಕಿರೋದಾದ್ರೂ ಹೇಗೆ? ನಮಗೆ ನೀವು ಇರಬೇಕು ಅತ್ತೆ, ಅಷ್ಟೇ. ಈ ರಿಸ್ಕ್ ಎಲ್ಲ ಬೇಡ ಅಮ್ಮ. ಬೆಟ್ಟದಿಂದ ಹಾರ್ತೀನಿ ಅಂತ ಹೇಳಿದ್ನೆ ಹೊರತು ಪ್ರಾಣ ಕಳ್ಕೊತೀನಿ ಅಂತ ಹೇಳಿಲ್ವಲ್ಲ. ಮುತ್ತು ನನ್ನನ್ನು ದೇವರಿಗಿಂತ ಹೆಚ್ಚಾಗಿ ನಂಬ್ತಾನೆ. ನನ್ನ ಮಾತನ್ನ ಯಾವತ್ತೂ ತೆಗೆದು ಹಾಕೋದಿಲ್ಲ. ರಾಜ ಬಂದು ಕೆಡಿಸಿರೋ ಅವನ ತಲೆನ ಸರಿ ಮಾಡಬೇಕು ಅಂದರೆ ನಾನು ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕಾಗತ್ತೆ. ನಿಮ್ಮ ಪ್ರಾಣದ ಬಗ್ಗೆ ಯೋಚನೆ ಮಾಡಿ ಅತ್ತೆ. 30 ವರ್ಷಗಳಿಂದ ಕಟ್ಕೊಂಡು ಬಂದಿರೋ ನನ್ನ ಸೌದನ ಗಟ್ಟಿ ಮಾಡ್ಕೋಬೇಕು ಅಂದರೆ ಮುತ್ತು ಮುಂದೆ ನಾನು ಸಾಯಲೇಬೇಕಾಗತ್ತೆ. ಸಾಯೋದ್ರಿಂದ ಪ್ರಯೋಜನ ಆದರೂ ಏನಮ್ಮ? ನಾನು ಇದುವರೆಗೂ ಯಾವುದೇ ಸುಳ್ಳು ಹೇಳಿಲ್ಲ ಅಂತ ನಿರೂಪಿಸ್ಕೋಬೇಕು. ಅದಕ್ಕೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಎಲ್ರಿಗೂ ನೀನು ಧೈರ್ಯ ಹೇಳಬೇಕು ಅಮ್ಮ. ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆಲ್ಲ ಯಾರ ನೆಲೆ? ಶರ್ಮಿಳಾ, ನಾಗಾರ್ಜುನ್ ಮಾವನ್ಗೆ ಬೆಟ್ಟದ ಕೆಳಗಡೆ ಬಲೆ ಹಾಸ್ಕೊಂಡು ಕಾಯ್ತಾ ಇರೋದಕ್ಕೆ ಹೇಳು. ಮುತ್ತು ನನ್ನನ್ನು ಪ್ರಶ್ನೆ ಕೇಳಿದ ಕೂಡಲೇ ನಾನು ಬೆಟ್ಟದಿಂದ ಹಾರ್ತೀನಿ. ಆಮೇಲೆ ಮಾವನ ಪರಿಸ್ಥಿತಿ ಏನಾಗ್ಬೋದು ಅತ್ತೆ? ನಾನು ಚಿಕ್ಕಮ್ಮನ್ನ ಅನುಮಾನ ಪಟ್ಟು ಪ್ರಶ್ನೆ ಕೇಳೋದಕ್ಕೆ ಬೆಟ್ಟದಿಂದ ಹಾರಿ ಪ್ರಾಣ ಕಳ್ಕೊಳ್ರು ಅಂತ ಅವನು ನಂಬ್ತಾನೆ. ನಂಬಿಸ್ಬೇಕು.
ಚಿಕ್ಕಮ್ಮ ಯಾವುದೇ ತಪ್ಪು ಮಾಡಿಲ್ಲ, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಕೊರಗ್ತಾನೆ, ಅಳ್ತಾನೆ. ಅಳಬೇಕು, ಅದೇ ನಮಗೂ ಬೇಕಾಗಿರೋದು. ಅವನು ಇನ್ನೂ ಹಿಂಸೆ ಪಟ್ಕೊಳ್ಳೋ ಹಾಗೆ ನೀವು ಒಂದಷ್ಟು ಉಪ್ಪು ಖಾರ ಹಾಕಬೇಕು. ಅವನು ನೊಂದು ಬೆಂದು ಚಿಕ್ಕಮ್ಮ ನೀನೆಲ್ಲೇ ಇದ್ರೂ ಬರಬೇಕು ಅನ್ನೋ ಮಟ್ಟಕ್ಕಾಗಬೇಕು. ಆಗಲೇ ಅವನಿಗೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬರೋದು. ಇಲ್ಲ ಅಂದರೆ ರಾಜ ಹೇಳಿರೋ ಅಷ್ಟು ಮಾತನ್ನ ನಂಬಿ ನನ್ನನ್ನು ಮಾಯನ್ನು ಮನೆಯಿಂದ ಹೊರಗಡೆ ಕಳಿಸ್ತಾನೆ. ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ವಾ ಅತ್ತೆ? ಪ್ರಶ್ನೆ ಮಾಡೋಕ್ಕೆ ಬರೋನ್ ತಲೆಗೆ ನಾವೇ ಉತ್ತರ ಸಿಗೋ ಹಾಗೆ ಮಾಡಬೇಕು. ಅದೇ ಬುದ್ಧಿವಂತಿಕೆ. ಅದು ಸುಳ್ಳೇ ಆಗಿರ್ಬೋದು, ಸತ್ಯನೇ ಆಗಿರ್ಬೋದು, ಎಲ್ಲದಕ್ಕಿಂತ ಮುಂಚೆ ಅದನ್ನು ನಂಬಿಸೋಕೆ ಕಲ್ತಿರ್ಬೇಕು. ಆಗಲೇ ಇಲ್ಲಿ ಜಯಿಸೋಕ್ಕಾಗೋದು. ಅತ್ತೆ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಭಯ ಪಟ್ಕೊಂಡ್ರೆ ನಾವೆಲ್ಲ ಸಿಕ್ಕಾಕೋಬೇಕಾಗತ್ತೆ. ಮುತ್ತು ಬರೋ ಹೊತ್ತಾಯ್ತು. ನೀವೆಲ್ಲರೂ ನಾರ್ಮಲ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಶರ್ಮಿಳಾ, ಕಣ್ಣೀರು ಒರೆಸ್ಕೊ.